ಹೈಟೇ ಇಶ್ಯೂ ಇದ್ರು. ನಿಮ್ಮ ಚಾನಲ್ ಅವ್ರಿಗೆ there will be a special discount. We are into all kinds of bike accessories, modifications. 2 ಬೀಸ್ಟ್ಗಳು ನಿಂತಿದೆ ಆಚೆ. ನಮ್ಮ ಹೊಸ ಎಂಟ್ರಿ ಎಕ್ಸ್ಪಲ್ಸ್ ವಿತ್ ಸ್ಯಾಡಲ್ ಸ್ಟೇ ಆ್ಯಂಡ್ ಸ್ಯಾಡಲ್ ಬ್ಯಾಗ್. ಆ್ಯಂಡ್ ಈಚೆ ನಮ್ಮ ರೇಜ್ ವಿತ್ ಫುಲ್ ಟೂರಿಂಗ್ ಸೆಟಪ್. ಓಕೆ, ನಾನು ನೋಡಿ ಬರ್ತೀನಿ. ತುವತ್ಕಿ ಆವತ್ಸ್ಕ ಫಸ್ಟ್. ಹೈಟ್ ಫಸ್ಟಿಗೆ ತೆಕ್ಕೋಬೇಕು. ಕಾಲೇ ಸಿಗ್ತಾ ಇಲ್ಲ ನನಗೆ. ಕೋಲ್ಡ್ ಸ್ಟಾರ್ಟ್ ಆಗಿಲ್ವಾ? ಈಚೆ ಸಿಕ್ಕಿದ್ರೆ ಈಚೆ ಸಿಗಲ್ಲ, ಈಚೆ ಸಿಕ್ಕಿದ್ರೆ ಈಚೆ ಸಿಗಲ್ಲ. ಓಕೆ, ಲೆಟ್ಸ್ ಗೋ. ಇದು ಸ್ಪೆಕ್ಸ್ ಇದ್ರದ್ದು, ನಾರ್ಮಲ್ ಎಕ್ಸ್ಪಲ್ಸ್ ಅಲ್ಲ, ರ್ಯಾಲಿ ಎಡಿಷನ್. ಸ್ಟಾಕ್ ಇವ್ರು ತೊಗೊಂಡಿದ್ದು 4V ನಾರ್ಮಲ್ಲು, ಆಮೇಲೆ ಅಪ್ಗ್ರೇಡ್ ಮಾಡಿಸಿದ್ದಾರೆ ರ್ಯಾಲಿಗೆ. ಸೀಟ್ ಏನು ಅಪ್ಗ್ರೇಡ್ ಆಗಿಲ್ಲ, ಮೇ ಬಿ ಶಾಕ್ಸ್ ಮತ್ತು ಸ್ಪ್ರಾಕೆಟ್ ಅನ್ಕೊತೀನಿ. ಜಾಸ್ತಿ ದೂರ ಹೋದರೆ ಲೊಕೇಶನ್ ಗೊತ್ತಾಗಲ್ಲ. ತಿರ್ಸೋಣ ಇಲ್ಲ, ಹೈಟೇ ಇಶ್ಯೂ ಇದ್ರು. ಒಂದ್ಸತಿ ಕೂತ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಗೊತ್ತೇ ಆಗಲ್ಲ ಇದರಲ್ಲಿ ಜಂಪೆಲ್ಲ. ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ನಾರ್ಮಲ್ ಇದಕ್ಕೆ ಕಂಪೇರ್ ಮಾಡಿದರೆ ಎಕ್ಸ್ಪಲ್ಸ್ಗೆ. ಎಲ್ಲಿಂದ ಬಂದಿದ್ದು ನಾನು? ಓಕೆ, ಟ್ರಾವೆಲ್ ತುಂಬ ಸಿಗ್ತಾ ಇದೆ ಅಲ್ವಾ. ಸೊ ನಮ್ಮ ಗಾಡಿಯೆಲ್ಲ ಬ್ರೇಕಿಂಗ್ ಮಾಡಿದರೆ ನಿಲ್ಲುತ್ತೆ. ನಾನು ಯಾಕೆ ರಿವ್ಯೂ ಥರ ಮಾಡ್ತಾಯಿದ್ದೀನಿ? ನಾವು ಬಂದಿದ್ದು ಗಾಡಿ ಕಂಡೀಷನ್ ನೋಡೋಕ್ಕೆ, ಆ್ಯಂಡ್ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಫಸ್ಟ್ ಥಿಂಗ್ ನೀವು ಅಬ್ಸರ್ವ್ ಮಾಡಬೇಕು, ಇಂಜಿನಲ್ಲಿ ಯಾವುದೇ ಥರದ ಬೇರೆ ನಾಯ್ಸ್ ಏನಾದರೂ ಬರ್ತಾ ಇದೆಯಾ ಅಂತ. ನನಗೆ ಕೇಳ್ತಾ ಇಲ್ಲ. ಇಲ್ಲಪ್ಪ. ಬ್ರೇಕಿಂಗ್ ಈಸ್ ಗುಡ್, ಸಸ್ಪೆನ್ಷನ್ ಈಸ್ ಗುಡ್. ಇಂಜಿನಲ್ಲಿ ಯಾವುದೇ ಥರದ ನಾಯ್ಸ್ ಇಲ್ಲ. ಇಲ್ಲಿ ಫುಲ್ ರೇವ್ ರೇಂಜ್ ಓಪನ್ ಮಾಡೋಕ್ಕಾಗಲ್ಲ ಟ್ರಾಫಿಕ್ ಇರೋದ್ರಿಂದ, ಬಟ್ ಗೊತ್ತಾಗುತ್ತೆ. ಯಾವುದೇ ಥರದ ನಾಯ್ಸ್ ಇಲ್ಲ. ಒಂದು ಸತಿ ಸೈಡಿಗೆ ಹಾಕಿ ನೋಡೋಣ ಎಲ್ಲಾದರೂ ಡ್ಯಾಮೇಜ್ ಇದೆಯಾ, ಬಿದ್ದಿದೆಯಾ, ಏನು ಕತೆ ಅಂತ. ಇರಲ್ಲ, ಮಿಂಟ್ ಕಂಡೀಷನಲ್ಲಿದೆ ಗಾಡಿ, ಅವ್ರು ಹೇಳಿದ್ದಾರೆ. ಬಟ್ ಸ್ಟಿಲ್ ನೋಡೋದು ನಮ್ಮ ಕರ್ತವ್ಯ. ಒಂದು ಸತಿ ನೋಡ್ಕೊಬಿಡಬೇಕು. ಯಾಕಂದರೆ ಇಷ್ಟು ದೂರ ಬಂದು ಬೆಂಗಳೂರು ತನಕ ಆಮೇಲೆ ಅದಾಯಿತು ಇದಿತ್ತು ಚರ್ಚೆ ಮಾಡೋಕ್ಕಾಗಲ್ಲ. ಸೊ ಏನೇನಿದೆ ಇಲ್ಲೇ ಕ್ಲಿಯರ್ ಮಾಡ್ಕೊಬಿಡೋದು. ಸೊ ಪ್ರೈಸು ಏನಾಗಿದೆ ಎಂಥ ಕತೆ ಅಂತ ಎಲ್ಲ ಹೇಳ್ತೀನಿ. ಮಾಧವ್ ಒಂದು ಸತಿ ಓಡಿಸ್ಲಿ. ಒಂದು ಸತಿ ಬಿಟ್ಟು ನೋಡು. ಚೆನ್ನಾಗಿದೆ ಕಂಡೀಷನ್, ಕ್ಲೀನ್ ಇದೆ. ಹೌದು, ಅಲ್ಲ ನೀವು ಕವರ್ ಹಾಕಿಟ್ಟು ನೋಡಿದ್ದೆ ನಾನು ಅಂದ್ಕೊಂಡೆ. ಅಷ್ಟೇ. ಓಕೆ, ಫ್ಲ್ಯಾಶರ್ ಇದೆಯಾ? ಮತ್ತು ಟ್ಯಾಪೆಟ್ ಏನಾದ್ರು ಸೆಟ್ ಮಾಡಿಸಿದ್ದೀರಾ? ವಾಲ್ ಸೆಟ್ ಮಾಡಿಸಿದ್ದು ಅದು ಎಕ್ಸ್ಪಲ್ಸ್ ಇದು. ಒಂದು 5,000 ರನ್ ಆದಮೇಲೆ ಬರುತ್ತೆ. ಓಕೆ ಬ್ರೋ, ಡನ್. ಜಾದು ಅವರ ಗಾಡಿ ಅಲ್ಲಿದೆ. ಇಲ್ಲಿ ಊಟ ಮಾಡಿಕೊಂಡ್ವಿ. ಇವಾಗ ಫುಲ್ ಮೋಡ ಆಗಿದೆ, ಮಳೆ ಬರ್ತಾ ಇದೆ, ಹನಿ ಮಳೆ. ಸೊ ಇದಕ್ಕೆಲ್ಲ ಇವಾಗ ರೈನ್ ಕವರ್ ಹಾಕ್ಬಿಟ್ಟು ಬ್ಲಾಗ್ ಮಾಡೋಕ್ಕಾಗಲ್ಲ. ನಾನು ಇದು ಗ್ಲೂ ಹಾಕಲಿಲ್ಲ ಇದಕ್ಕೆ. ಸೊ ಇವಾಗ ಕ್ಯಾಮ್ರಾ ತೆಗೆದಿಡ್ತೀನಿ, ನಿಮಗೆ ಮತ್ತೆ ಸಿಗುವೆ. ಇವಾಗ ಶಾಪ್ಗೆ ಹೋಗೋಕ್ಕಿದೆ, ಒಂದು ಪ್ಯಾನೆಲ್ಸ್ ಒಂದು ಕೇಳಬೇಕು, ಮತ್ತು ಅವನಿಗೆ ಸ್ಯಾಡಲ್ ಸ್ಟೇ ಹಾಕೋದಿದೆ. ಸೊ ಸಿಗ್ತೀನಿ ಶಾಪಲ್ಲಿ. ಸೊ ನಾವಿವಾಗ ಬಂದ್ವಿ ಬೈಕರ್ ಪಿಟ್ ಸ್ಟಾಪ್. ಇವಾಗಲ್ಲ, ಬಂದುಬಿಟ್ಟು ಸುಮಾರು 2 hours ಹತ್ತಿರ ಆಯಿತು. ಇದು ನಮ್ಮ ಫ್ರೆಂಡ್ದು ಆ್ಯಂಡ್ ಸ್ವಲ್ಪ ಆತ್ಮೀಯರು. ಯಾಕಂದರೆ ಮುಂಚೆನೂ ಬಂದಿದ್ದೆ, ಚೆನ್ನಾಗಿ ಮಾತಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಓಕೆ ಹೀಗೆ ಅಂತ. ಸೊ ಅವಾಗಲೇ ಹೇಳಿದ್ದೆ ಅವರಿಗೆ
ನೆಕ್ಸ್ಟ್ ಟೈಮ್ ಏನಾದರೂ ಇದ್ದರೆ ಬರ್ತೀನಿ ಅಂತ. ಆ್ಯಂಡ್ ಆಲ್ಸೋ ನಾವು ಗಾಡಿ ಯಾರ ಹತ್ರ ತೊಗೊಂಡ್ವಿ, ಹ್ಯಾರಿಸನ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು, ಅವರು ಇಲ್ಲೇ ಸಜೆಸ್ಟ್ ಮಾಡಿದರು. ಸೊ ಬೇರೆ ಎಲ್ಲೂ ನೋಡಿದೆ, ಸೀದಾ ನಾವು ಇಲ್ಲಿಗೆ ಬಂದ್ವಿ. ಎರಡು ಕೆಲಸ ಇತ್ತು ನಮಗೆ. ಒಂದು, ಇದಕ್ಕೆ ಸ್ಯಾಡಲ್ ಸ್ಟೇ ಹಾಕಬೇಕಿತ್ತು ಆ್ಯಂಡ್ ನನ್ನ ಗಾಡಿಗೆ ಪ್ಯಾನಿಯರ್ಸ್ ಫಿಟ್ ಮಾಡಬೇಕಿತ್ತು. ಸ್ಯಾಡಲ್ ಸ್ಟೇ ನಾವು ನೋಡಿ ಫೈನಲ್ ಆಗಿ ಡಿಸೈಡ್ ಮಾಡಿದ್ದು AGP ಅವರದ್ದು. ನೋಡಿ ಈ ಥರ ಕಾಣ್ತಾ ಇದೆ ನಮ್ಮ ಎಕ್ಸ್ಪಲ್ಸ್ಗೆ. ಫುಲ್ ಬ್ಯಾಕ್ ಕ್ಯಾರಿಯರ್ ಆ್ಯಂಡ್ ಸ್ಯಾಡಲ್ ಸ್ಟೇ. ನೀವು ಯಾರಾದರೂ ತೊಗೊಳ್ತೀರಾ ಅಂದರೆ 20% ಡಿಸ್ಕೌಂಟಲ್ಲಿ ಮಾಡಿಕೊಡ್ತಾರೆ. ಲುಕ್ ವೈಸ್ ಮಾತ್ರ ಕ್ರೇಜಿ ಇದೆ. ಹಿಂದೆಯಿಂದನೂ ಅಷ್ಟೇ. ನೋಡಿ ನಾನು ಮೊಬೈಲಲ್ಲಿ ತೋರಿಸ್ತೀನಿ, ಅದ್ರಲ್ಲಿ ಗೊತ್ತಾಗಲ್ಲ. ವಿಷಯ ಏನಪ್ಪ ಅಂತಂದರೆ, ನನ್ನ ಗಾಡಿಗೆ ಪ್ಯಾನಿಯರ್ಸ್ ಹಾಕಬೇಕು. ಸೊ ಅವ್ರು ಪ್ಯಾನಿಯರ್ಸ್ ಬಾಕ್ಸ್ ಇಟ್ಕೊಂಡು ಕಾಯ್ತಾ ಇದ್ದಾರೆ ಒಳಗೆ. ನಾನು ಪಟ್ಟಂತ ವೀಡಿಯೋ ಮುಗಿಸ್ಕೋಬೇಕು, ಇಲ್ಲಾಂದರೆ ಮತ್ತೆ ಡಿಲೇ ಆಗುತ್ತೆ. ನೋಡಿ ಈ ಥರ ಕಾಣ್ತಾ ಇದೆ ಬ್ಯಾಕಿಂದ. ನೀವು ಸೈಡಿಗೆ ಬಂದರೆ ಸೈಡಿಗೆ ಈ ಥರ ಕಾಣ್ತಾ ಇದೆ. ಫಿನಿಷಿಂಗು ಚೆನ್ನಾಗಿದೆ ಆ್ಯಂಡ್ ನಿಮಗೆ ಹೆವಿ ಗೇಜ್ AGP ಅವರದ್ದು. ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ನಿಮ್ಮ ಎಕ್ಸ್ಪಲ್ಸ್ಗೆ. ಸ್ಯಾಡಲ್ ಆ್ಯಂಡ್ ಬ್ಯಾಕ್ ಕ್ಯಾರಿಯರ್ ಬೇಕಿದ್ರೆ ಸೊ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ. ಇವಾಗ ಹೋಗುವ ನಮ್ಮ ಗಾಡಿಗೆ ಸೊ ಅಲ್ಲಿ 2 ಪ್ಯಾನಿಯರ್ಸ್ ಬರುತ್ತೆ. ಪ್ಯಾನಿಯರ್ಸ್ ಒಳಗಡೆ ಇದೆ. ಸೊ ಅದನ್ನು ತೋರಿಸ್ತೀನಿ, ಕ್ವಾಲಿಟಿ ಆ್ಯಂಡ್ ಬ್ರ್ಯಾಂಡ್ ಯಾವುದು, ಪ್ರೈಸ್ ಎಷ್ಟು ಎಲ್ಲ ಡಿಸ್ಕಸ್ ಮಾಡೋಣ. ಸ್ವಲ್ಪ ಅರ್ಜೆಂಟ್ ಆಗಿಬಿಟ್ಟಿದೆ. ಸೊ ನಾವು ಹಾಕ್ತಾ ಇರೋದು ಕೂಕೇಸ್. ಇದು ಟೋಟಲ್ 40 ಲೀಟರ್ಸ್ ಅಲ್ಲ, 20 ಲೀಟರ್. ಸೊ ಫಿನಿಷಿಂಗು ಮ್ಯಾಟ್ ಫಿನಿಷಿಂಗ್ ಬರುತ್ತೆ, ಬ್ಲ್ಯಾಕ್ ಕಲರ್. ಕ್ವಾಲಿಟಿ ವೈಸು ಅಷ್ಟೇ ಕ್ರೇಜಿ ಇದೆ. ಇಷ್ಟು ಸ್ಪೇಸ್ ಸಿಗುತ್ತೆ. ಅದೆರಡು ಕ್ಲ್ಯಾಂಪ್, ಅದು ಮೌಂಟು, ಈಚೆ ಒಂದು ಆಚೆ ಒಂದು, ಆ್ಯಂಡ್ ಅದರ ಮೇಲೆ ಬಾಕ್ಸ್. ಅದಕ್ಕೊಂದು ಲಾಕ್ ಇರುತ್ತೆ. ಸೊ ಲಾಕ್ ಓಪನ್ ಮಾಡಿ ಡಿಟ್ಯಾಚ್ ಮಾಡೋದು, ಮತ್ತು ಮೌಂಟ್ ಮಾಡಿ ಲಾಕ್ ಮಾಡೋದು. ನೋಡೋಣ ಟಾಪ್ ಬಾಕ್ಸ್ ಬಿದ್ದ ಮೇಲೆ ನಮ್ಮ ರೇಂಜ್ ಹೇಗೆ ಕಾಣುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಕುಂಜನ್ ಅವರೇ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ, ಅವ್ರು ನನ್ನ ಫ್ರೆಂಡ್ಸ್ ಯಾರಿದ್ರು ನಾನು ಇಲ್ಲಿಗೆ ಕಳಿಸ್ತೀನಿ. ಚಾನಲ್ ಸಬ್ಸ್ಕ್ರೈಬರ್ಗೆ ಶ್ಯೂರ್. ಆ್ಯಂಡ್ ಯಾರೇ ಬಂದರೂ ದೇವಿ ಕಾಂಪ್ಲಿಮೆಂಟ್ಸ್. ಸೊ ಏನೇನಿದೆ ಎಲ್ಲ ಹೇಳ್ಬಿಡಿ. ಸೊ ನಮ್ಮ ಅಂಗಡಿ ಇಸ್ ಕಾಲ್ಡ್ Pitstop. ಎಲ್ಲರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಚಾನಲ್ ಅವ್ರಿಗೆ there will be a special discount. We are into all kinds of bike accessories, modifications, performance parts, OEM parts. So right from Activa ಇಂದ ಹಿಡಿದು ನಿಮಗೆ Hayabusa ಏನೇ ಪಾರ್ಟ್ಸ್ ಬೇಕಂದ್ರು OEM ಸರ್ವಿಸ್ ಇಂದ ಹಿಡಿದು ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್, ಸೇಲ್ಸ್, ಸರ್ವಿಸಸ್, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಸರ್. ಆಮೇಲೆ ಬೇರೆ ಎಲ್ಲ ಪಾರ್ಟ್ಸ್, ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್, ದೇರ್ ಇಸ್ ಅ ಲಾಟ್ ಆಫ್ ಆಪ್ಷನ್ಸ್. ಆ್ಯಂಡ್ ಮೇನ್ ನಮ್ದು ಏನಂದ್ರೆ ನಿಮಗೆ ಫ್ಯಾಬ್ರಿಕೇಶನ್ ಜಾಬ್ಸ್ ಎಲ್ಲರೂ ಮಾಡೋದಿಲ್ಲ. ಸೊ ಇವಾಗ ಲೈಕ್ ದೇರ್ ಲಾಟ್ ಆಫ್ ಬೈಕ್ಸ್ ಲೈಕ್ NS 200, RS 200 ಅವ್ರಿಗೆಲ್ಲ ಸ್ಯಾಡಲ್ ಸ್ಟೇ, ಕ್ಯಾರಿಯರ್ ಹಾಕೋದೆಲ್ಲ ಕಷ್ಟ ಇದೆ. ಸೊ ಅದೆಲ್ಲ ಫ್ಯಾಬ್ರಿಕೇಶನ್ ಮಾಡ್ಬಿಟ್ಟು ನಾವು ಮಾಡ್ತೀವಿ. ಸೊ ಎನಿ ಕೈಂಡ್ ಆಫ್ ಫ್ಯಾಬ್ರಿಕೇಶನ್ ಜಾಬ್ಸ್ ದಟ್ ವಿಲ್ ಟೇಕ್ ಕೇರ್, ಪೇಂಟಿಂಗ್, ಕೋಟಿಂಗ್, ರಿಂಗು. ಸೊ ಪಿನ್ ಟು ಪಿನ್ ಸರ್ವಿಸ್ ನಿಮಗೆಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲಿ ಸಿಗುತ್ತೆ. ಪ್ಲಸ್ ನಿಮ್ಮ ಚಾನಲ್ ಅವ್ರಿಗೆ ಇಲ್ಲಿ ಆಲ್ವೇಸ್ ಬಿ ಅ ಸ್ಪೆಷಲ್ ಡಿಸ್ಕೌಂಟ್, ಲಾಟ್ ಆಫ್ ಕಾಂಪ್ಲಿಮೆಂಟ್ಸ್ ವಿ ಗಿವ್ ಅವೇ. So please do come to our store, visit us, and like us on Facebook and Instagram. Please follow that. ಸೂಪರ್. ಎಲ್ಲ ನಾನು ಲಿಂಕ್ ಎಲ್ಲ ಹಾಕಿರ್ತೀನಿ ವಿಡಿಯೋದಲ್ಲಿ, ಚೆಕ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೈನ್. ಅದೇ ಒಂದು ಸತಿ ಇವಾಗ ಫಿಟ್ ಆದಮೇಲೆ ನೋಡ್ಬೇಕು ನನಗೆ ಹೆಂಗೆ ಕಾಣುತ್ತೆ ಅಂತ. ನೋಡಿ ಫಿಟ್ಟಿಂಗ್ ಆಗ್ತಾ ಇದೆ. ನನ್ನ ಓಲ್ಡ್ ಸ್ಯಾಡಲ್ ಸ್ಟೇ ಈಸ್ ಆಫ್ ನೋ ಯೂಸ್. ಅದನ್ನು ತೆಗೆದ್ಬಿಟ್ಟು ಕೆಳಗಿಟ್ಟಿದ್ದಾರೆ. ಡೈರೆಕ್ಟಾಗಿ ಅವ್ರು ಏನು ಕೊಟ್ಟಿದ್ದಾರೆ ಅದಕ್ಕೆ ಎಕ್ಸ್ಟ್ರಾ ಕ್ಲ್ಯಾಂಪ್ ಫಿಟ್ ಮಾಡಿಬಿಟ್ಟು ಮೌಂಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅದ್ರ ಮೇಲೆ ಡ್ರಿಲ್ ಮಾಡೋದು ಅಥವಾ ಫ್ಯಾಬ್ರಿಕೇಟ್ ಮಾಡೋ ಹಾಕೋ ಸೀನೆಲ್ಲ ಇಲ್ಲ. ಸೊ ಡೈರೆಕ್ಟಾಗೇ ಬೀಳುತ್ತೆ ಅದು. ಅದೊಂದು ಪ್ಲಸ್ ಪಾಯಿಂಟ್. ಬಟ್ ಹಾಗೆ ವೇಸ್ಟ್ ಆಗಿಬಿಡ್ದು ಸ್ಯಾಡಲ್ ತೊಗೊಂಡಿದ್ದು. ಸೊ ನೆಕ್ಸ್ಟ್ ಟೈಮ್ ತೊಗೊಳ್ತಾ ನೋಡ್ಕೊಂಡು ತೊಗೊಳ್ಳಿ, ಎಲ್ಲ ವೇಸ್ಟ್ ಆಗುತ್ತೆ ನಂತರ. ಸ್ಯಾಡಲ್ ಬ್ಯಾಗ್ ಹಾಕೋ ಪ್ಲ್ಯಾನ್ ಇದ್ದರೆ ನಿಮ್ಗೆ ಯಾವುದು ಸ್ಯಾಡಲ್ ಸ್ಟೇ ಹಾಕಿದ್ರೂ ನಡೆಯುತ್ತೆ. ಬಟ್ ಪ್ಯಾನಿಯರ್ಸ್ ಹಾಕೋ ಪ್ಲ್ಯಾನ್ ಇದ್ದರೆ ಪ್ರೀ ಪ್ಲ್ಯಾನ್ ಇರಲಿ, ಲೈಕ್ ಯಾವ ಥರದ ಸ್ಯಾಡಲ್ ಸ್ಟೇ ಹಾಕಬೇಕಂತ ಫಸ್ಟಿಗೆ ಡಿಸೈಡ್ ಮಾಡಿ. ಸೊ ದಟ್ ಅದಕ್ಕೆ ಡೈರೆಕ್ಟಾಗಿ ಫಿಟ್ ಆಗೋ ಹಾಗೆ ಪ್ಯಾನಿಯರ್ಸ್. ಆ್ಯಂಡ್ ಆಲ್ಸೋ ನಿಮ್ಮ GPS ಮೌಂಟ್ ಏನಿದೆ, ವಾಟರ್ ಪ್ರೂಫ್ ಏನು ಸಿಗುತ್ತೆ ಅಲ್ಲಿ LGP ಇದೆ ನೋಡಿ. LGP ಮತ್ತು ಬೋಬೋ 2 ಕಂಪನಿದು ಸಿಗುತ್ತೆ. ವೈರ್ಲೆಸ್ ಆ್ಯಂಡ್ ವಿತ್ ವೈರ್ಡ್ ಆಲ್ ಓವರ್ ಇಂಡಿಯಾ ಶಿಪ್ಮೆಂಟ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಸಿಗೋಣ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಎವ್ರಿಥಿಂಗ್ ಡನ್ ಫಾರ್ ದಿ ಡೇ. ಆ್ಯಂಡ್ ಬರ್ಸೋಣ. ಲುಕ್ ಎಟ್ ದೀಸ್ ಬೀಸ್ಟ್. 2 ಬೀಸ್ಟ್ಗಳು ನಿಂತಿದೆ ಆಚೆ. ನಮ್ಮ ಹೊಸ ಎಂಟ್ರಿ ಎಕ್ಸ್ಪಲ್ಸ್ ವಿತ್ ಸ್ಯಾಡಲ್ ಸ್ಟೇ ಆ್ಯಂಡ್ ಸ್ಯಾಡಲ್ ಬ್ಯಾಗ್. ಆ್ಯಂಡ್ ಈಚೆ ನಮ್ಮ ರೇಂಜ್ ವಿತ್ ಫುಲ್ ಟೂರಿಂಗ್ ಸೆಟಪ್.
ಸೊ ಇವತ್ತು ಸ್ವಲ್ಪ ಆಚೆ ಈಚೆ ಅರ್ಜೆಂಟು ಆಯಿತು, ಗಡ್ಬಿಡಿ ಆಯಿತು. ಸೊ ಡೀಟೇಲ್ಡ್ ವೀಡಿಯೋ ನಾನು ಕರೆಕ್ಟಾಗಿ ಟೈಮ್ ಕೊಟ್ಟು ಮಾಡ್ತೀನಿ. ಸೊ ಅದರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಡಿರಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೆಲ್ಪ್ ಆಗ್ಬೋದು. ಸೊ ಯಾರ್ಯಾರು ಗೇರ್ಸ್ ನೋಡ್ತಾ ಇದ್ದೀರಾ, ಯಾರ್ಯಾರಿಗೆ ಅಪ್ಗ್ರೇಡ್ ಮಾಡಬೇಕು, ಸೊ ಇಲ್ಲಿ ಬರ್ಬೋದು, ಇಲ್ಲ ನಂಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ವಿಲ್ ಗೆಟ್ ಗುಡ್ ಡಿಸ್ಕೌಂಟ್ಸ್. ಫುಲ್ ಟಯರ್ಡ್ ಆಗಿದೆ ಬೆಳಿಗ್ಗೆಯಿಂದ ತಿರುಗಿ ಬೆಳಿಗ್ಗೆ ಬಂದು ಸೀದಾ ಬೈಕ್ ತೊಗೊಂಡು ಆ ಬೈಕ್ನ ಮಳೆಯಲ್ಲಿ ಓಡಿಸ್ಕೊಂಡು ಈಚೆ ಬಂದು ಫುಲ್ ಅಪ್ಗ್ರೇಡ್ ಮಾಡಿ ಕಾದು ಕೂತ್ಕೊಂಡು ಇನ್ನೂ ರೂಮಿಗೆ ಹೋಗಿಲ್ಲ. ಇವಾಗ ಹೋಗಿ ಚೆಕ್-ಇನ್ ಆಗಿ ಮಲಗ್ತೀವಿ ಅಲ್ಲ ಬ್ರೋ? ಎಸ್, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮಗೆಲ್ಲ ಗೊತ್ತೇ ಇದೆ. ಸ್ಟೇ ಸೇಫ್, ಸ್ಟೇ ಗ್ರೇಡಿಯೋ, ಕೀಪ್ ರೋಲಿಂಗ್, ರೈಡ್ ಸೇಫ್. ಬಾಯ್ ಗುಡ್ ನೈಟ್.